ಧನ್ಯವಾದಗಳನ್ನ ತಿಳಿಸ್ತಾ ದಿನಾಂಕ 29/5/2026 ಇಂದು ನಮ್ಮ ನಗರ A2Z 47ನೇ ವಾರ್ಡ್ ಭಾಗದಲ್ಲಿ ರೋಡ್ ಡಿವೈಡರು ಭಾಗದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನ ಸಾಹೇಬರು ಅವರ ಮನೆಯ ಹೊಸ ಮನೆ ಕೊಡ್ತವ್ರೆ. ಅದ್ರ ಎದುರುಗಡೆ ರೋಡ್ ಡಿವೈಡರ್ ಮಧ್ಯಭಾಗದಲ್ಲಿ ಇವತ್ತು ನಮ್ಮ ಮುನಿಯಣ್ಣನವರ ಜನ್ಮದಿನದ ಪ್ರಯುಕ್ತ ಬೇವಿನ ಗಿಡವನ್ನು ಹಾಕ್ತಾಯಿದ್ವಿ. ಅದರಲ್ಲೂ 2 ವರ್ಷಗಳ ಹಿಂದೆ ನಮ್ಮ ಸಿದ್ದರಾಮಯ್ಯನ ಸಾಹೇಬರು ಮನೆಯ ಮುಂದೆ ಅವ್ರ ಹೆಸರಲ್ಲಿ ಬರ್ತ್ಡೇ ಹೆಸರಲ್ಲಿ ಒಂದು ಅರಳಿ ಗಿಡನ ಹಾಕಿದೆ ಲಾಸ್ಟ್ 2 ವರ್ಷದ ಹಿಂದೆ. ಅದು ಆ ಗಿಡ ಯಾವ ರೀತಿ ಇದೆ ಅಂತ ನೋಡಿ ಹಂಗೇನೆ. ಅದೇ ರೀತಿ ಇವತ್ತು ನಮ್ಮ ಮುನಿಯಣ್ಣನವರ ಜನ್ಮದಿನದ ಪ್ರಯುಕ್ತ ಆ ಅರಳಿ ಮರ ಪಕ್ಕ ಪರಮೇಶ್ವರನ ಪಕ್ಕ ಪಾರ್ವತಿ ಯುಕ್ತಲ್ಲಿ ಒಂದು ಬೇವಿನ ಗಿಡನ ಇವತ್ತು ನಮ್ಮ ಮುನಿಯಣ್ಣನ ಜನ್ಮದಿನದ ಪ್ರಯುಕ್ತ ಆ ಬೇವಿನ ಗಿಡ ಪಕ್ಕದಲ್ಲಿ ಹಾಕ್ತಾಯಿದ್ದೀವಿ. ಪರಿಸರ ಉಳಿಸೋಕ್ಕೆ ಎಲ್ಲರೂ ನಮ್ಮ ರಾಜಕೀಯ ಬೆಳಗದಿಂದ ಎಲ್ಲರೂ ನಾವು ಇರ್ತೀವಿ. ಸಾರ್ವಜನಿಕರು ಎಲ್ಲರೂ ಇದೇ ರೀತಿ ಗಿಡ ಹಾಕಿದ ಮೇಲೆ ನೀರನ್ನು ಹಾಕಿ ಪರಿಸರ ಕಾಪಾಡ್ಕೊಳ್ಳಿ. 2 ವರ್ಷದಿಂದ ಅರಳಿ ಮರ ಹಾಕಿರೋದು ಯಾವ ರೀತಿ ಬೆಳೆದಿದೆ, ಅದು ಒಂದು ಮರ ಗಿಡ ಬೆಳೆದ್ರೆ ಒಂದು 5 ವರ್ಷ ನೋಡ್ಕೊಂಬಿಟ್ರೆ ಅದು ಹೆಚ್ಚು ಕಡಿಮೆ ಈ ಹಳ್ಳಿ ಮರ 50 ಮನೆ 60 ಮನೆ ಆಕ್ಸಿಜನ್ ಸಿಗುತ್ತೆ. ಕರೋನಾ ಟೈಮಲ್ಲಿ ಎಲ್ಲರೂ ನೋಡಿದ್ದೀರ. ಅದೇ ರೀತಿ ಹಳ್ಳಿ ಮರಗಳನ್ನ ಆದಷ್ಟು ಈ ಥರ ದೊಡ್ಡ ರೋಡ್ ದೊಡ್ಡ ಜಾಗದಲ್ಲೇ ಹಾಕಿದ್ರೆ ಪರಿಸರ ಮತ್ತು ಆಕ್ಸಿಜನ್ನು ಜಾಸ್ತಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮುನಿಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಮ್ಮ ಅವರಿಗೆ ಆಯಸ್ಸು ಆರೋಗ್ಯ ಅಂತ ಕೊಟ್ಟು ಅವರಿಗೆ ಅವರ ಕನಸುಗಳನ್ನು ನೆನಪು ಮಾಡುವ ಶಕ್ತಿ ತಾಯಿ ಚಾಮುಂಡೇಶ್ವರಮ್ಮ ಕರುಣಿಸ್ತೀನಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಸ್ಪೀಕರು ಆದಂಥ ಅಣ್ಣ ತಮ್ಮ ಹೆಸರು ಜಯಕೃಷ್ಣ ಅಣ್ಣ, ತಮ್ಮ ಹೆಸರು ಶಿವಣ್ಣ ಅವರು, ತಮ್ಮ ಹೆಸರು ಮಹೇಶ್ ಅಣ್ಣ, ನಾಗಣ್ಣ, ಎಲ್ಲರೂ ಈ ಪರಿಸರಕ್ಕೆ ಕೈ ಜೋಡಿಸೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಕನ್ನಡದ ಮುಖ್ಯ